ಸತ್ಯಣ್ಣನ ಮುಂದ್ಗಡೆ ಸಿದ್ದರಾಮಯ್ಯ ಹೊತ್ಕೊಂಡ್ರೆ ಹಿಂದ್ಗಡೆ ಡಿ ಕೆ ಹೊತ್ಕೊಂಡಿದ್ದಾರೆ. ಈಗ ಡಿ ಕೆ ಮುಂದಕ್ಕೆ ಬಂದರೆ ಇದನ್ನು ಡಿಫ್ರೆನ್ಸ್ ಏನೂ ಆಗಲ್ಲ. ಡಿ ಕೆ ಅವ್ರಿಗೆ ಮುಂದ್ಗಡೆ ಹೊರೋಂಥ ಅವಕಾಶ ಸಿಗುತ್ತೆ ಅಷ್ಟೇ. ಸರ್ಕಾರ ಮಾತ್ರ ಸತ್ತೋಗಿದೆ. ಇದು ಇಲ್ಲಾಂದರೆ ಒಂದು ಯೋಚನೆನ ಮಾಡಿ, ಇಲ್ಲಿ ಬೆಂಗಳೂರು ಸ್ಥಿತಿ ಹೆಂಗಾಗೋಗಿದೆ, ಎಲ್ಲ ಕಡೆ ಗುಂಡಿ 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 ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾವು ಗುಂಡಿ ಮುಚ್ಚೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಬರೀ ಎಲ್ಲೋದ್ರೂ ಕೂಡ 2,000 ರೂಪಾಯಿ ಕೊಟ್ಬಿಟ್ಟು ಕಾಕಾಪಟ್ಟಿಲ್ಲ, ನಿನಗೂ 2,000 ಕಣೆಯ, ನಿನ್ನ ಹೆಂಡ್ರಿಗೂ 2,000 ಕಣೆಯ, ಇವಾಗಲೂ ಅದೇ ಭಾಷಣಗಳು ಕೇಳ್ಕೊಂಡೇ ಇದೀವಿ ನಾವು. ಇಲ್ಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಹೈಕಮಾಂಡ್ ಹೇಳಿ. ಈ ಬೊಬ್ಬೆ ಬಿಟ್ಟರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಒಂದು ದಿನಾರು ಚರ್ಚೆ ಆಗಿದೆಯಾ? ಬೆಂಗಳೂರಿನ ಎಸ್.ಎಂ. ಕೃಷ್ಣ ಅಂತಹ ಮೇರು ವ್ಯಕ್ತಿತ್ವ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಬೆಂಗಳೂರು ಕರ್ನಾಟಕದ ಪಾಲಿಗೆ ಕಾಮಧೇನುವಾಗಿ ಸುಮಾರು ಒಂದು 56-57% ರೆವಿನ್ಯೂ ಬೆಂಗಳೂರು ಒಂದರಿಂದಲೇ ಬರ್ತಾಯಿದ್ರೆ, ಅದಕ್ಕೆ ಈ ಹಿಂದೆ ಬಾಳಿಗ ಅವರು ಎಲೆಕ್ಟ್ರಾನಿಕ್ ಸಿಟಿಯನ್ನು ಮಾಡಿದರು. ಅದಾದ ನಂತರ ಅದಕ್ಕೆ ದೇವರಾಜ್ ಅರಸೋರ ಕೊಡುಗೆ ಇದೆ, ರಾಮಕೃಷ್ಣ ಹೆಗಡೆಯವರ ಕೊಡುಗೆ ಇದೆ. ಇಂಥ ಮಹನೀಯರು ಕೊಟ್ಟಂಥ ಕೊಡುಗೆ ಅದು ತದನಂತರ ಎಸ್.ಎಂ. ಕೃಷ್ಣ ಸಾಹೇಬರು ಬಂದಾದ ನಂತರ Tier 2, Tier 3 ಸಿಟೀಸನ್ನು ಬೆಳೆಸಿದ್ರು. ಜೊತೆಗೆ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಹಾಲಿಡೇ ಕೊಟ್ಟರು. ಸರ್ಜಾಪುರ ರೋಡಲ್ಲಿ ಕಂಪನಿಗಳಿಗೆ ನಿಮಗೆ ಪುಕಡೆ ಜಾಗವನ್ನು ಕೊಟ್ಟರು, ಟ್ಯಾಕ್ಸ್ ಹಾಲಿಡೇಗಳನ್ನ ಕೊಟ್ಟರು. ಇವತ್ತು ಬೆಂಗಳೂರು ಕಾಮಧೇನುವಾಗಿ ಬೆಳೆದಿದ್ದು. ಇವತ್ತು ಒಂದು 6,500-7,000 ಸಾಫ್ಟ್ವೇರ್ ಕಂಪನಿಗಳಿದ್ದಾವೆ, ಒಂದು 100ರಷ್ಟು ಬಿ ಟಿ ಕಂಪನಿಗಳಿದ್ದಾವೆ, ಅಸಂಖ್ಯಾತ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳಿದ್ದಾವೆ. ಈ ಲೆವೆಲಿಗೆ ಬೆಳೆದಿದೆ. ಆದರೆ ಬೆಂಗಳೂರು ಇವತ್ತು ಎಲ್ಲಿ ನಮಗೆ ಚರ್ಚೆ ಆಗ್ತಿದೆ ಅಂದರೆ, ಬೆಂಗಳೂರಿಂದ ಎಷ್ಟು ಕಂಪನಿ ಓಡಾಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಆಯ್ತು, ಬೆಂಗಳೂರಿಗೆ ಬರ್ತಿರೋ ಕಂಪ್ನಿ ಚರ್ಚೆ ಆಗೋದು. ನಾನು ಹೇಳ್ತೀನಿ, ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಕೇಳಿದರೆ ಬ್ಲಾಕ್ ಕಂಪನಿ ಅವ್ರು ರೋಡ್ ಹಾಕ್ರಿ ಅಂತೇಳಿ ಹೇಳ್ಬಿಟ್ರೆ, ಧಮ್ಕಿ ಹಾಕ್ಬೇಡ, ನೀನೇನು ಬ್ಲಾಕ್ ಮೇಲ್ ಮಾಡ್ತೀಯ ಹೋಗ್ಬೇಕಾದ್ರೆ ಅಂತೇಳಿ ಹೇಳ್ತಾರೆ. IT-BT ಮಿನಿಸ್ಟರ್ ಆಗಿರೋಂಥ ವ್ಯಕ್ತಿ ಪ್ರತಿನಿತ್ಯನೂ ಕೂಡ ಖಾತೆ ಬಿಟ್ಟು ಉಳಿದಿದ್ದು ಎಲ್ಲದರ ಬಗ್ಗೆನೂ ಕಾಕ ಅಂತ ಇರ್ತಾರೆ.